Hello friends, welcome to my YouTube channel, The Classic Corner. Now we continue the journey of English grammar course and the spoken English course. As I keep on telling you, ನಾವು ಮೂರು ಹಂತಗಳಲ್ಲಿ ಈ ಕೋರ್ಸ್ ಅನ್ನ ನಡೆಸ್ತಾ ಇದ್ದೀವಿ. ಒಂದು ವೊಕ್ಯಾಬುಲರಿ, ಇನ್ನೊಂದು ಗ್ರಾಮರ್ ಅಂಡ್ ಕಂಪೋಸಿಷನ್. ವೊಕ್ಯಾಬುಲರಿ ಮತ್ತು ಗ್ರಾಮರ್ ಪಾರ್ಟ್ ಸೈಮಲ್ಟೇನಿಯಸ್ ಆಗಿ ನಡೆಸ್ತೀವಿ. ವೊಕ್ಯಾಬುಲರಿ ಪಾರ್ಟ್ ಅನ್ನ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಸ್ಟಾರ್ಟ್ ಮಾಡ್ತೀವಿ. ಅದನ್ನ ಅಂದ್ರೆ 10, 15, 20 ನಿಮಿಷಗಳ ಕಾಲ ಅದನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಈಗ ನಾವು ತಗೊಂಡಿದ್ದು ವರ್ಬ್ಸ್. ಈಗಾಗಲೇ ಸಾಕಷ್ಟು ವರ್ಬ್ಸ್ ಗಳನ್ನ ಹೇಳಿದ್ದೀನಿ ನಾನು. ಅದರ ಮುಂದುವರಿದ ಭಾಗ ಲಿಸ್ಟ್ ಆಫ್ ವರ್ಬ್ಸ್. ಈ ವರ್ಬ್ಸ್ ಚಾಪ್ಟರ್ ವೊಕ್ಯಾಬುಲರಿಗೆ ರಿಲೇಟೆಡ್ ಇದ್ದಂತ ಈ ವರ್ಬ್ ಚಾಪ್ಟರ್ ಅನ್ನ ಮುಗಿಸಿ ಮತ್ತೊಂದು ವೊಕ್ಯಾಬುಲರಿಗೆ ಯಾವ್ದು ಸಂಬಂಧಪಟ್ಟಿರ್ತಕ್ಕ ಟಾಪಿಕ್ ಅದನ್ನ ಪ್ರಾಕ್ಟೀಸ್ ಮಾಡಿಸೋದು. ಅದು ಕೊಲೊಕೇಶನ್ ಇರ್ಬೋದು, ಎಂಟಾನಿಮ್ಸ್ ಇರ್ಬೋದು, ಸಿನಾನಿಮ್ಸ್ ಇರ್ಬೋದು, ಇಡಿಯಮ್ಸ್ ಇರ್ಬೋದು, ಆರ್ ಫ್ರೇಸಲ್ ವರ್ಬ್ಸ್, ಪ್ರಿಫಿಕ್ಸ್, ಸಫಿಕ್ಸ್. ಮತ್ತೆ ಅಟ್ ದ ಸೇಮ್ ಟೈಮ್ ಎಲ್ಲಾ ಟಾಪಿಕ್ಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಸ್ಕ್ರೈಬ್ ಆಗಿರ್ತದ. ಸಾಕಷ್ಟು ಕ್ವಶನ್ಸ್ಗಳು ಈ ವೊಕ್ಯಾಬುಲರಿ ಮೇಲೇನೆ ಇರ್ತಾವ. 50 ಮಾರ್ಕ್ಸಿಂದ ಒಂದು ಕ್ವಶನ್ ಪೇಪರ್ ಇತ್ತು ಅಂತಂದ್ರ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ 25 ಮಾರ್ಕ್ಸ್ ಈ ವೊಕ್ಯಾಬುಲರಿನ ಮೇಲೇನೆ ಇರ್ತಾವ. ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ವೊಕ್ಯಾಬುಲರಿ ಪಾರ್ಟ್. ಓಕೆ, ಅದಕ್ಕಾಗಿ ನಮ್ಮ ಈ ಕೋರ್ಸ್ದಲ್ಲಿ ನಾವು ಏನ್ ಮಾಡ್ತೀವಿ, ಡೈಲಿ ಈ ನಮ್ಮ ಕೋರ್ಸ್ ಮುಗಿಯುವವರೆಗೂ ಡೈಲಿ 10, 15, 20 ನಿಮಿಷಗಳ ಕಾಲ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಆಕ್ಚುಯಲ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು 15, 20 ನಿಮಿಷಗಳ ಕಾಲ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆ, ಸೊ ಇದು ವರ್ಬ್ಸ್ ಮುಂದುವರಿದ ಭಾಗ. ನಾನು ಹೇಳಿದ್ದೀನಿ ವರ್ಬ್ಸ್ 3 ಫಾರ್ಮ್ಗಳಲ್ಲಿ ಇರ್ತದ. V1, V2, V3. ಇವು 3 ಫಾರ್ಮ್ ಬೇಕೇ ಬೇಕು ನಮಗೆ. ಇಂಗ್ಲಿಷ್ ಅನ್ನ ನಾವು ಮುಂದೆ ಅಡ್ವಾನ್ಸ್ ಲೆವೆಲ್ಗೆ ತಗೊಂಡು ಹೋಗಾಕ ಅಥವಾ ಇಂಗ್ಲಿಷ್ ಅನ್ನು ಕಲಿಯಾಕ, ಮಾತಾಡಕ, ಗ್ರಾಮರ್ ಕಲಿಯಲಿಕ್ಕೆ ಇದು ವರ್ಬ್ಸ್ ಬೇಕೇ ಬೇಕು. 3 ಫಾರ್ಮ್ ಎಸ್ಪೆಷಲಿ ಬೇಕು. ಇಲ್ಲದೇ ಇದ್ರೆ ನಮಗೆ ಮಾತಾಡಕ್ ಆಗೋದಿಲ್ಲ ಇಂಗ್ಲಿಷ್. ಓಕೆ, ಆ ಅರ್ಥದಲ್ಲಿ ಈಗ ನೋಡ್ರಿ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್. ಹ್ಯಾವ್, ಹ್ಯಾಡ್, ಹ್ಯಾಡ್. ಹ್ಯಾವ್ ಅಂದ್ರ ಒಂದು. ಓಕೆ, ಇದು ಹ್ಯಾವ್ ಅನ್ನೋದು ಇಟ್ ಆಕ್ಟ್ಸ್ ಆಸ್ ಎ ಎಕ್ಸಿಲರಿ, ಇಟ್ ಆಕ್ಟ್ಸ್ ಆಸ್ ಎ ವರ್ಬ್, ಇಟ್ ಆಕ್ಟ್ಸ್ ಆಸ್ ಎ ಹೆಲ್ಪಿಂಗ್ ವರ್ಬ್. 3 ರೀತಿಯಲ್ಲಿ ವರ್ಕ್ ಮಾಡ್ತದೆ. ಇದು ವರ್ಬ್ ಇಲ್ಲಿದು ಮೇನ್ ವರ್ಬ್. ಇದು ಹ್ಯಾವ್, V1, ಹ್ಯಾಡ್, ಹ್ಯಾಡ್. ಹ್ಯಾವ್ ಹ್ಯಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಯೂಸ್ ಮಾಡ್ತೀವಿ ನಾವು. ಅದು ಅಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿರ್ತದೆ. ಮತ್ತೆ ಅಂಡ್ ಹ್ಯಾವ್ ಅನ್ನ ಎಕ್ಸಲರಿ ಆಗಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎ ಪೆನ್, ಹಿ ಹ್ಯಾಸ್ ಎ ಬುಕ್, ಲೈಕ್ ದಿಸ್. ಈ ಎಕ್ಸಲರಿ ಆಗಿ ಮಾಡೆಲ್ ಆಗಿನೂ ಅದನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇದು ವರ್ಬ್. ಹಿಯರ್, ಹರ್ಡ್, ಹರ್ಡ್ ಅಂದ್ರೆ ಕೇಳು, ಗೊತ್ತಿದೆ ನಿಮ್ಗೆ. ಕಾಮನ್ ಯೂಸ್ ಆಗುವಂತ ಕಾಮನ್ಲಿ ಯೂಸ್ಡ್ ವರ್ಬ್ಸ್ ಇವು. ನಾವು ಡೇ ಟು ಡೇ ಲೈಫ್ ದಲ್ಲಿ ಬಳಸ್ತಿರ್ತೀವಿ ಅವನ್ನ. ಬಹಳಷ್ಟು ಸ್ಟೂಡೆಂಟ್ಸ್ ಹೇಳ್ತಿರ್ತೀರಿ ಇದನ್ನ ಹಿಯರ್ಡ್ ಅಂತಿರ್ತೀರಿ ನೀವು. ಹಿಯರ್ಡ್, ಇಲ್ಲಿ ಹಿಯರ್ ಅಂದಿರ್ತಾರಲ್ಲ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ತೀರಿ ನೀವು. ಹಿಯರ್, ಹಿಯರ್ಡ್, ಹಿಯರ್ಡ್, ನಾಟ್ ಹಿಯರ್ಡ್, ಹರ್ಡ್. ಇಟ್ ಬಿಕಮ್ಸ್ ಹರ್ಡ್ ಹಿಯರ್. ಇಲ್ಲಿ ಇದು ಹಿಯರ್, ಹರ್ಡ್, ಹರ್ಡ್, ಲೈಕ್ ದಿಸ್. ಹೈಡ್, ಹಿಡ್, ಹಿಡನ್. ನೋಡ್ರಿ, ಹಿಡ್ ಇದು ಹೈಡ್, ಹಿಡ್, ಹಿಡನ್. ಬಚ್ಚಿಡು, ಮುಚ್ಚಿಡು ಅಂತೀವಲ್ಲ ನಾವು. ಹೈಡ್, ಹೈಡ್ ಅಂಡ್ ಸೀಕ್, ಲೈಕ್ ದಿಸ್. ಹೈಡ್, ಹಿಡ್, ಹಿಡನ್. ಹಿಟ್, ಹಿಟ್, ಹಿಟ್. 3 ಫಾರ್ಮ್ಸ್ ಸೇಮ್ ಇರ್ತದ ನೋಡ್ರಿ. ಹಿಟ್, 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 ನಾಟ್ ಹಿಟ್ಟೆಡ್. ಬಹಳಷ್ಟು ಜನ ಹೇಳ್ತಿರ್ತಾರ ಹಿಟ್ಟೆಡ್ ಅಂತಿರ್ತಾರ. ಹಿ ಹಿಟೆಡ್ ದ ಬಾಲ್ ಅಂತಾರ. ನಾಟ್ ದಟ್, ಲೈಕ್ ದಟ್. ಹಿ ಹಿಟ್ ದ ಬಾಲ್. V1 ಸೇಮ್, V2 ಸೇಮ್, V3 ಸೇಮ್. ವರ್ಬ್ 1, ವರ್ಬ್ 2, ವರ್ಬ್ 3 ಸೇಮ್. ಹಿಟ್, ಹಿಟ್, ಹಿಟ್. ಹಾಗೇನೆ ಹೋಲ್ಡ್, ಹೆಲ್ಡ್, ಹೆಲ್ಡ್. ಹಿಡಿ. ಇದು ಹಿಡಿ ಅನ್ನುವುದು ಅರ್ಥ ಅಷ್ಟೇ ಇರುವುದಿಲ್ಲ, ಸಾಂದರ್ಭಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಬಳಕೆ ಆಗುತ್ತದೆ. ಫಾರ್ ಎಕ್ಸಾಂಪಲ್, ದ ವರ್ಕ್ಶಾಪ್ ವಾಸ್ ಹೆಲ್ಡ್ ಎಸ್ಟರ್ಡೇ, ಲೈಕ್ ದಿಸ್. ಇದು ಹೋಲ್ಡ್, ಹೆಲ್ಡ್, ಹೆಲ್ಡ್ ಕಾಮನ್ಲಿ ಯೂಸ್ಡ್ ವರ್ಬ್ಸ್ ಇವು. ಹರ್ಟ್, ಹರ್ಟ್, ಹರ್ಟ್. ನೋಡ್ರಿ,
ಹರ್ಟ್ 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 ಅಂದ್ರ ನೋಯಿಸು. ಈಗ ಇದನ್ನು ಸಹಿತ ಹರ್ಟೆಡ್ ಅಂತಿರ್ತಾರ. ಮೂರು ಫಾರ್ಮ್ ಸೇಮ್ ಅದು. ಓಕೆ, ಸೊ ಅದಕ್ಕಾಗಿ ಇದೇನು ಇವುಗಳ ಪರಿಚಯ ನಿಮಗೆ ಇರ್ಲೇಬೇಕಾಗತ್ತೆ. ಈಗ ಇಷ್ಟು ಓದಿದ್ರೆ ನಿಮಗೆ ಅಷ್ಟು ನೆನಪಿದ್ದಂಗ ಅನ್ಸೋದಿಲ್ಲ ಅದು. ನಾ ಹೇಳಿದೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಲ ರಿಪಿಟೇಷನ್ ಮಾಡ್ಬೇಕು ನೀವು ಅದನ್ನ. ಇದು ಒಂದೇ ಸಬ್ಜೆಕ್ಟ್ ಅಲ್ಲ, ಯಾವುದೇ ಸಬ್ಜೆಕ್ಟ್ ಇರ್ಲಿ, ರಿಪಿಟೇಷನ್ ಮಾಡೋದ್ರಿಂದ ನೆನಪಿನಲ್ಲಿ ಉಳಿತಾವ. ಈಗ ನಾವು 3 ಸಲ ರಿಪಿಟೇಷನ್ ಮಾಡುವಂತ ರೂಢಿಯನ್ನ ಇಟ್ಕೊಂಡಿವಿ ನಮ್ಮ ಈ ಕ್ಲಾಸ್ ನಲ್ಲಿ. ನೀವು 5 ಸಲನು ರಿಪಿಟೇಷನ್ ಮಾಡಬಹುದು. ಓಕೆ, ಈಗ ನೋಡ್ರಿ, ಹ್ಯಾವ್ ಹ್ಯಾಡ್ ಹ್ಯಾಡ್, ಹ್ಯಾವ್ ಹ್ಯಾಡ್ ಹ್ಯಾಡ್, ಹ್ಯಾವ್ ಹ್ಯಾಡ್ ಹ್ಯಾಡ್, ಹಿಯರ್ ಹರ್ಡ್ ಹರ್ಡ್, ಹಿಯರ್ ಹರ್ಡ್ ಹರ್ಡ್, ಹಿಯರ್ ಹರ್ಡ್ ಹರ್ಡ್, ಹೈಡ್ ಹಿಡ್ ಹಿಡನ್, ಹೈಡ್ ಹಿಡ್ ಹಿಡನ್, hide hid hidden, hit hit hit, hit hit hit, hold held held, hold held held, hold held held, hurt hurt hurt, hurt hurt hurt, hurt hurt hurt. ಓಕೆ, ಇವು ಇಂದಿನ ಕ್ರಿಯಾಪದಗಳು, ವರ್ಬ್ಸ್. ಓಕೆ, ರಿಪಿಟೇಷನ್ ಮಾಡ್ಕೋತ ಹೋಗ್ರಿ, ನೆನಪು ಉಳಿತಾವ. ಅವನ್ನ ವಾಕ್ಯದಲ್ಲಿ ಹೇಗೆ ಬಳಸುವುದು ಅನ್ನೋದನ್ನ ನಾವು ಟೆನ್ಸ್ ನಲ್ಲಿ ಗ್ರಾಮರ್ ಪಾಠದಲ್ಲಿ ನೋಡ್ಕೋತಾ ಹೋಗ್ತಿರ್ತೀವಿ. ಓಕೆ, ಈಗ ನಾನು ನೆಕ್ಸ್ಟ್ ನಮ್ಮ ಆಕ್ಚುಯಲ್ ಗ್ರಾಮರ್ ಕ್ಲಾಸಿಗೆ ಮೂವ್ ಆಗ್ತೀನಿ. ನೋಡ್ರಿ, ಈಗ ನಾವು ಟೆನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಪ್ರೆಸೆಂಟ್ ಟೆನ್ಸ್ ಆಗಿದೆ. ಆ ಪ್ರೆಸೆಂಟ್ ಟೆನ್ಸ್ ನಲ್ಲಿ 4 ಇರ್ತಾವ ಅಂತ ಹೇಳಿನಿ. ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ ಆಗಿದೆ. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ವಿ ಆರ್ ಡಿಸ್ಕಸಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆಲ್ರೆಡಿ 3 ಕ್ಲಾಸ್ಗಳು ಆಗಿದಾವ ಅವು. ಇದು 4ನೇ ಕ್ಲಾಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನೇ. ಓಕೆ, ಈ ಒಂದು ಕ್ಲಾಸ್ ಅನ್ನು ನೋಡುವಾಗ ದಯವಿಟ್ಟು ಒಂದೊಂದೇ ಕ್ಲಾಸ್ ಅನ್ನ ನೋಡ್ಬೇಡ್ರಿ. ಅದರಲ್ಲಿ 5 ನಿಮಿಷ 10 ನಿಮಿಷ ನೋಡಬಾರ್ದು. ಟೈಮ್ ಅದಕ್ಕಂತಲೇ ನೀವು ರಿಸರ್ವ್ ಮಾಡ್ಕೊಂಡು ವಿಡಿಯೋನ ಫುಲ್ ನೋಡ್ಬೇಕು. ಅಂದ್ರೆ ನಿಮಗೆ ಏನಾದ್ರೂ ಒಂದ್ ಸ್ವಲ್ಪ ಅರ್ಥ ಆಗ್ತಿರ್ತದ, ಏನೋ ಕಲ್ತೀನಿ ಅನ್ನುವಂತ ಫೀಲ್ ಬರ್ತಿರ್ತದ. ನೀವು 5 ನಿಮಿಷ 10 ನಿಮಿಷ ಅಥವಾ ಇದು ಒಂದೇ ವಿಡಿಯೋ ನೋಡೋದು ಮಾಡಿದ್ರಂದ್ರ ಇಂಗ್ಲಿಷ್ ಬರಕ್ ಸಾಧ್ಯನೇ ಇಲ್ಲ. ಈ ನಮ್ಮ ವಿಡಿಯೋಸ್ ಏನು ಅಪ್ಲೋಡ್ ಮಾಡಿದೀವಲ್ಲ ನಾವು ಯೂಟ್ಯೂಬ್ ನಲ್ಲಿ, ಎಲ್ಲ ವಿಡಿಯೋಸ್ ಅನ್ನ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ, ಗ್ರಾಮರ್ಗೆ ಸಂಬಂಧಪಟ್ಟಂತೆ ನೀವು ಮೊದಲಿಂದ ನೋಡ್ಕೋತ ಬರ್ರಿ. ಇಂಗ್ಲಿಷ್ ಯಾಕೆ ಮಾತಾಡಕ್ ಬರುದಿಲ್ಲ ಅಥವಾ ಗ್ರಾಮರ್ ಯಾಕೆ ಬರುದಿಲ್ಲ ನಿಮಗೆ, ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಯಾಕೆ ಸ್ಕೋರ್ ಮಾಡೋದಿಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಈಸಿಯಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಸ್ಕೋರ್ ಜಾಸ್ತಿ ಮಾಡ್ತಾ ಹೋಗ್ತೀರಿ, ಅವನು ಕ್ಲಿಯರ್ ಆಗಿ ಡೈಲಿ ನೋಡ್ಕೋತಾ ಇದ್ರಿ ನೀವು. ಓಕೆ, ಇದನ್ನ ಯಾವುದೋ ನನ್ನ ಬೆನಿಫಿಷಿಯಲ್ ಅಥವಾ ನನ್ನ ಬೆನಿಫಿಟ್ಗಾಗಿ ಹೇಳ್ತಾ ಇಲ್ಲ. ನೀವು ನೋಡ್ಕೋತ ಹೋದ್ರೆ ನಿಮಗೆ ಒಂದು ಅನುಭವಕ್ಕೆ ಬರ್ತದ, ನಿಮ್ಮ ಅನುಭವಕ್ಕೆ ಬರ್ತದ. ಆದ್ರೆ ಕಂಪ್ಲೀಟ್ ಆಗಿ ನೋಡ್ಬೇಕು. ಗೊತ್ತಾಗದೇ ಇದ್ರೆ ರಿಪೀಟ್ ಮಾಡಿ ನೋಡ್ಬೇಕು. ಓಕೆ, ಹೆಲ್ಪ್ ಆಗೇ ಆಗ್ತದೆ ನಿಮಗೆ. ಲೈಕ್ ದಿಸ್. ಇದು ಅದರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮುಂದುವರಿದ ಭಾಗ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು ಅಂತ ಡಿಟೇಲ್ ಆಗಿ 3 ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಟೈಟಲ್ ಇಟ್ ಸೆಲ್ಫ್ ಸಜೆಸ್ಟ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರ ವರ್ತಮಾನ ಕಾಲದಲ್ಲಿ ಒಂದು ಕ್ರಿಯೆ ಮುಂದುವರಿಯುತ್ತಿರುತ್ತದೆ, ಒಂದು ಕ್ರಿಯೆ ನಡೆಯುತ್ತಿರುತ್ತದೆ ವರ್ತಮಾನ ಕಾಲದಲ್ಲಿ. ಪ್ರೆಸೆಂಟ್ ಕಂಟಿನ್ಯೂಸ್ ಆಗ್ತಿರ್ತದ, ಏನು ಕ್ರಿಯೆ, ಲೈಕ್ ದಿಸ್. ಅದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ಅದರ ಉಪಯೋಗಗಳು 3 ಕಡೆಗಳ ಸಂದರ್ಭಗಳಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಒಂದನೇ ಸಂದರ್ಭ ಯಾವುದು, ಇದು ನಾವು ಮಾತನಾಡುವ ಸಮಯದಲ್ಲಿ ಕ್ರಿಯೆ ನಡೆಯುತ್ತಿದೆ ಅಂತ ಹೇಳುವಾಗ ಸಂದರ್ಭದಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ಲುಕಿಂಗ್ ಎಟ್ ಕ್ಯಾಮ್ರಾ, ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್. ಈ ಎಕ್ಸಾಂಪಲ್ಸ್ ಅನ್ನ ಮೇಲಿಂದ ಮೇಲೆ ಕೊಡ್ತಾ ಇದ್ದೀನಿ ನೋಡ್ರಿ, ಅಂದ್ರೆ ನಿಮಗೆ ಅರ್ಥ ಆಗ್ಲಿ. ಓಕೆ, ಈಗ ಈ ಸೆಂಟೆನ್ಸ್ ಮಾತಾಡುವಾಗ ಆ ಕೆಲಸ ನಡೀತಾ ಇದೆ. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್, ಆಕ್ಷನ್ ಈಸ್ ಗೋಯಿಂಗ್ ಆನ್, ಲರ್ನಿಂಗ್ ಆಫ್ ಇಂಗ್ಲಿಷ್ ಗ್ರಾಮರ್ ಈಸ್ ಗೋಯಿಂಗ್ ಆನ್. ಓಕೆ, ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೆಯುತ್ತಿದೆ, ಲೈಕ್ ದಿಸ್. ಅಂತ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ಮತ್ತೆ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂದ್ರ, ಒಂದು ಕ್ರಿಯೆ ನಡೆಯುತ್ತಿದೆ ಆದರೆ ನಾವು ಮಾತನಾಡುವ ಸಮಯದಲ್ಲಿ ಅಲ್ಲ. ಈ ಹಿಂದಿಂದ ಸಂದರ್ಭ ನೋಡ್ರಿ, ಈಗಿನ ಸಂದರ್ಭ ನೋಡ್ರಿ. ಮೊದಲನೇ ಸಂದರ್ಭ ಏನು, ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೆಯುತ್ತಿದೆ ಆದರೆ ನಾವು ಮಾತನಾಡುವ ಸಂದರ್ಭದಲ್ಲಿ ಅಲ್ಲ.
ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನಾವು ಮಾತನಾಡುವ ಸಂದರ್ಭದಲ್ಲಿ ಒಂದು ಕ್ರಿಯೆ ನಡೆಯುತ್ತಿಲ್ಲ. ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ಇಸ್ ನಾಟ್ ಗೋಯಿಂಗ್ ಆನ್ ಎಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಓಕೆ, ಮೊದಲನೇದ್ದು ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್ ಎಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಈಗ ಎರಡನೇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನಾವು ಮನೆ ಕಟ್ಟಿಸಕತ್ತೀವ್ರಿ ಅಂತೀನಿ. ಈಗ ನಿಮಗೆ ಹೇಳ್ತೀನಿ, ನಾ ಮನೆ ಕಟ್ಟಿಸಕತ್ತೀನ್ರಿ ಅಂತೇಳಿ. ಈಗ ನೋಡ್ರಿ, ನಾನು ಮಾತನಾಡುವ ಸಮಯದಲ್ಲಿ ಕ್ರಿಯೆ ನಡೆಯುತ್ತಿಲ್ಲ. ಆಕ್ಷನ್ ಇಸ್ ಗೋಯಿಂಗ್ ಆನ್. ಅದರ್ ಟೈಮ್ದಲ್ಲಿ ಆಕ್ಷನ್ ಆಗ್ತಿರ್ತತ, ಆದ್ರೆ ಈಗ ನಾ ಮಾತಾಡುವಾಗ ಅದು ನಡೀತಾ ಇಲ್ಲ. ನಾ ಇಂಗ್ಲಿಷ್ ಗ್ರಾಮರ್ ಕಲಿಯಾಕತ್ತೀವಿ, ಆಕ್ಷನ್ ಈಸ್ ಗೋಯಿಂಗ್ ಆನ್. ಅದು ಮೊದಲನೇ ಸಂದರ್ಭ. ನಾ ಮನೆ ಕಟ್ಟಿಸಾಕತ್ತೀನಿ. ಈಗ ನೋಡ್ರಿ, ಐ ಆಮ್ ನಾಟ್ ಬಿಲ್ಡಿಂಗ್ ಹೌಸ್ ನೌ. ಈಗ ಆ ಕ್ರಿಯೆ ನಡೀತಾ ಇಲ್ಲ, ಆದ್ರೆ ಯಾವುದೋ ಒಂದು ಸಮಯದಲ್ಲಿ ನಡೀತಿರ್ತದ. ಅಂತ ಸಂದರ್ಭವನ್ನು ಹೇಳುವಾಗನು ಈ ಟೆನ್ಸ್ ಅನ್ನ ಬಳಸ್ತೀವಿ. ಇನ್ನೊಂದು, ಕ್ರಿಯೆ ಭವಿಷ್ಯದ ಕಾಲದಲ್ಲಿ ಆಗ್ತಿರ್ತದ. ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್ ಟು ಟೇಕ್ ಪ್ಲೇಸ್ ಇನ್ ನಿಯರ್ ಫ್ಯೂಚರ್. ಭವಿಷ್ಯತ್ ಕಾಲದಲ್ಲಿ ಕ್ರಿಯೆ ನಡೆಯುತ್ತಿರ್ತದ. ಅದನ್ನ ಹೇಳಕ್ನು ಸಹಿತ, ಅಂತ ಸಂದರ್ಭವನ್ನು ಮಾತಾಡುವಾಗೂ ಸಹಿತ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಥರ್ಡ್ ಒನ್ ನೋಡ್ರಿ, ದ ಪ್ರೈಮ್ ಮಿನಿಸ್ಟರ್ ಈಸ್ ಕಮಿಂಗ್ ಟು ಧಾರವಾಡ ಟುಮಾರೋ. ನಾಳೆ ಪ್ರಧಾನಮಂತ್ರಿಗಳು ಧಾರವಾಡಕ್ಕೆ ಬರುತ್ತಿದ್ದಾರೆ. ಓಕೆ, ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೀವು ಹೇಳ್ಬಿಟ್ರಿ ಥೆರೆಟಿಕಲ್ ಆಗಿ, ಈಗ ಹೇಳ್ಬಿಟ್ರಿ, ನಮ್ಗೆ ಹೆಂಗ್ ಗೊತ್ತಾಗ್ಬೇಕ್ರಿ ಇವು ಅಂತಂದ್ರ, ಇವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯಗಳೇ ಅಂತ ಕಂಡಿಡ್ಬೇಕು ನೀವು. ಅಂದ್ರ ನಮ್ಮ ಕನ್ನಡದ ವಾಕ್ಯಗಳು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದಾವ ಅಂತ ನಿಮ್ಗೆ ಗೊತ್ತಾಗಬೇಕು. ಹೇಗೆ ತಿಳ್ಕೊಬೇಕಂದ್ರ, ನಾ ಹೇಳ್ಕೋತಾ ಬರ್ತಾ ಇದ್ದೀನಿ ಪ್ರತಿಯೊಂದು ಟೆನ್ಸಿನ ಪ್ರತ್ಯಯಗಳನ್ನ. ಈ ಟೆನ್ಸಿನ ಪ್ರತ್ಯಯಗಳು ಹೇಗೆ ಎಂಡ್ ಆಗಿರ್ತಾವ ಅಂತಂದ್ರೆ, ನಾನು ಇದ್ದಲ್ಲಿ ತಿದ್ದೇನೆ ಅಂತ ಆಗಿರ್ತದ. ಅದು ವರ್ಬಿಗೆ ಎಂಡ್, ಈ ಪ್ರತ್ಯಯಗಳು ಯಾಡ್ ಆಗಿರ್ತಾವ. ನಾವು ಇದ್ದಲ್ಲಿ ತಿದ್ದೇವೆ, ನೀನು ತಿದ್ದಿ, ನೀವು ತಿದ್ದೀರಿ, ಅವನು ತಿದ್ದಾನೆ, ಅವಳು ತಿದ್ದಾಳೆ, ಅದು ತಿದೆ, ಅವರು ತಿದ್ದಾರೆ, ಅವು ತಿವೆ. ಈ ಪ್ರತ್ಯಯಗಳಿಂದ ಎಂಡ್ ಆಗಿರ್ತಾವ ವರ್ಬ್ಸ್. ಇವ್ ನೋಡಿ, ಪ್ರಧಾನಮಂತ್ರಿಗಳು ನಾಳೆ ಧಾರವಾಡಕ್ಕೆ ಬರುತ್ತಿದ್ದಾರೆ. ಪ್ರಧಾನಮಂತ್ರಿಗಳು ಬರುತ್ತಿದ್ದಾರೆ. ನಾವು ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ. ಆದರೆ ಗ್ರಾಮರ್ ಬದ್ಧವಾಗಿ ಮಾತಾಡ್ತಿರೋದಿಲ್ಲ ನಾವು. ನಮ್ಮ ಪ್ರದೇಶದ ಆಡು ಭಾಷೆಯಕ್ಕೆ ಏನು ಅದನ್ನ ಆಡು ಭಾಷೆಯಲ್ಲಿ ಮಾತಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಇಂಗ್ಲಿಷ್ ಗ್ರಾಮರ್ ಕಲ್ಯಾಕ್ ಹತ್ತೀವಿ ಅಂತಿರ್ತೀವಿ. ಅದಕ್ಕಾಗಿ ನಿಮ್ಗೆ ಗೊತ್ತಾಗ್ತಿರೋದಿಲ್ಲ. ನೀವು ಕನ್ನಡ ಸೆಂಟೆನ್ಸ್ ಏನ್ ಮಾತಾಡ್ತಿರಲ್ಲ, ಆ ಆಡು ನುಡಿಯಲ್ಲಿ ಅದನ್ನ ಗ್ರಾಮರಿಗೆ ಕನ್ವರ್ಟ್ ಮಾಡ್ಬೇಕು. ಆ ಪ್ರತ್ಯಯ ನುಡಿದ ತಕ್ಷಣ ಇದು ಈ ಟೆನ್ಸು ಅಂತ ಗೊತ್ತಾಗತ್ತೆ. ಓಕೆ, ಅದು ಅಫರ್ಮೇಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಇಂಟರಾಗೇಟಿವ್ ಇರ್ಬೋದು, ನೆಗೆಟಿವ್ ಇಂಟರಾಗೇಟಿವ್ ಇರ್ಬೋದು. ನಾಳೆ ಪ್ರಧಾನಮಂತ್ರಿ ಧಾರವಾಡಕ್ಕೆ ಬರಕತ್ತಾರನ, ಇದು ನೆಗೆಟಿವ್. ಇದು ಐ ಮೀನ್ ಇಂಟರಾಗೇಟಿವ್. ನಾಳೆ ಪ್ರಧಾನಮಂತ್ರಿ ಧಾರವಾಡಕ್ಕೆ ಬರಕ್ ಹತ್ತಿಲ್ಲ, ನೆಗೆಟಿವ್. ಆಡು ಭಾಷೆಯಲ್ಲಿ ಮಾತಾಡ್ತಿರ್ತೀರಿ ನೋಡ್ರಿ, ಬರಕ್ ಹತ್ಯಾರ, ಬರಕ್ ಹತ್ತಿಲ್ಲ, ಬರಕ್ ಹತ್ಯಾರನ, ಬರಕ್ ಹತ್ತಿಲ್ಲನು. ಇದು ಕ್ವಶನ್. ಬರುತ್ತಿಲ್ಲವೇ, ಬರುತ್ತಿದ್ದಾರೆ, ಬರುತ್ತಿಲ್ಲ, ಬರುತ್ತಿದ್ದಾರೆಯೇ, ಬರುತ್ತಿಲ್ಲವೇ. ಬರುತ್ತಿಲ್ಲ ನೆಗೆಟಿವ್, ಬರುತ್ತಿಲ್ಲವೇ ಇಂಟ್ರಾಗೇಟಿವ್. ಈ ತರ ಇದು ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಅದರ ಮುಂದುವರಿದ ಭಾಗ ಯಾವುದು ಅಂತಂದ್ರೆ, ವರ್ಬ್ಸ್ ದಟ್ ಆರ್ ನಾಟ್ ನಾರ್ಮಲಿ ಅಂಡರ್ಲೈನ್ ಇಟ್, ಯೂಸ್ಡ್ ಇನ್ ಕಂಟಿನ್ಯೂಸ್ ಫಾರ್ಮ್. ಕೆಲವೊಂದಿಷ್ಟು ವರ್ಬ್ಸ್ ಅದಾವ, ಅವು ಆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಬಳಸುವುದಿಲ್ಲ ಅವನ್ನ. ಅದಕ್ಕಾಗಿ ಈ ಟೆನ್ಸಿಗೆ ಸಂಬಂಧಪಟ್ಟಾಗ ತಗೊಂಡಿನಿ ನಾವು. ಓಕೆ, ವರ್ಬ್ ಹೇಳುವಾಗ ನಾವು ಇದ್ರ ಬಗ್ಗೆ ಹೇಳ್ತೀವಿ. ಟೈಪ್ಸ್ ಆಫ್ ವರ್ಬ್, ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳುವಾಗ ಡಿಟೇಲ್ ಆಗಿ ವರ್ಬ್ ಚಾಪ್ಟರ್ ಬರ್ತತಲ್ಲ, ಆ ಚಾಪ್ಟರ್ ನಲ್ಲಿ ಡಿಟೇಲ್ ಆಗಿ ಇದ್ರ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ. ಆದ್ರೆ ಈ ಕಂಟಿನ್ಯೂಸ್ ಟೆನ್ಸಿಗೆ ಸಂಬಂಧಪಟ್ಟ ಹಾಗೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಹೇಳ್ತಾ ಇದ್ದೀನಿ ಈಗ. ಓಕೆ, some verbs normally not used in continuous form. ಅಂದ್ರ ing ಆಡ್ ಆಗುದಿಲ್ಲ ಅದಕ್ಕೆ. ಓಕೆ, ನಮ್ಮ ಕಂಟಿನ್ಯೂಸ್ ಫಾರ್ಮ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದ ಫಾರ್ಮುಲಾ ಏನು? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್, ing, ಆಬ್ಜೆಕ್ಟ್. ಓಕೆ, ಅದು. ಬಟ್ ಇಲ್ಲಿ ಈ ವರ್ಬಿಗೆ ಯೂಸ್ವಲಿ ನಾರ್ಮಲಿ ಏನಾಗುದಿಲ್ಲ, ing ಹಚ್ಚುದಿಲ್ಲ ನಾವು. ಈಗ ಫಾರ್ ಎಕ್ಸಾಂಪಲ್, ರಿಕಾಲಿಂಗ್ ಅಂತ ಹೇಳುದಿಲ್ಲ, ರಿಯಲೈಸಿಂಗ್ ಅಂತ ಹೇಳುದಿಲ್ಲ. ಎಲ್ಲಾ ಸಮಯದಲ್ಲೂ ಹೇಳುದಿಲ್ಲನ್ರಿ ಅಂತಂದ್ರ ಅಲ್ಲ, ಎಲ್ಲಾ ಸಮಯದಲ್ಲೂ ಅಲ್ಲಲ್ಲ. ಅದು ಕೆಲವೊಂದಿಷ್ಟು ಸಮಯದಲ್ಲಿ. ಇವು ಸ್ಟ್ಯಾಟ್ಯೂ ವರ್ಬ್ ಅಂತಾರೆ. ಸ್ಟ್ಯಾಟ್ಯೂ ವರ್ಬ್ಸ್, ದೇ ಶೋ ಅವರ್ ಮೆಂಟಲ್ ಸ್ಟೇಟ್, ದೇ ಡು ನಾಟ್ ಶೋ ಫಿಸಿಕಲ್ ಮೂವ್ಮೆಂಟ್.
ಫಿಸಿಕಲ್ ಮೂವ್ಮೆಂಟ್ ಅನ್ನ ತೋರಿಸೋದಲ್ಲ. ವರ್ಬ್ ಗಳಲ್ಲಿ ಬಹಳಷ್ಟು ಪ್ರಕಾರಗಳದಾವ, ಅದರಲ್ಲಿ ಇದು ಸ್ಟ್ಯಾಟ್ಯೂ ವರ್ಬ್ ಅಂತಾರೆ ಇವಾಗ. ಫಾರ್ ಎಕ್ಸಾಂಪಲ್, ಐ ಲವ್ ಮೈ ಪ್ಯಾರೆಂಟ್ಸ್. ಲವಿಂಗ್ ಹಿಯರ್ ಇಸ್ ನಾಟ್ ಫಿಸಿಕಲ್, ಇಟ್ ಈಸ್ ಮೈ ಮೆಂಟಲ್ ಸ್ಟೇಟ್, ಮೆಂಟಲ್ ಕಂಡೀಷನ್, ಇಮೋಷನಲ್ ಕಂಡೀಷನ್, ಇಮೋಷನಲ್ ಅದು. ಓಕೆ, ಸೊ ನೋ ಫಿಸಿಕಲ್ ಆಕ್ಟಿವಿಟಿ ಹಿಯರ್. ಓ, ದಟ್ ಈಸ್ ವೈ ಲವ್, ಲವಿಂಗ್ ಐ ಎನ್ ಜಿ ಪ್ರತ್ಯಯನ ಯೂಸ್ ಮಾಡೋದಿಲ್ಲ ನಾವು ಲೈಕ್ ದಿಸ್. ಈ ಕೆಲವೊಂದಿಷ್ಟು ವರ್ಬ್ಸ್ ಅದಾವ, ಇವುಗಳಿಗೆ ಕಾಮನ್ ಆಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಗ್ರಾಜುಯಲಿ ಮುಂದೆ ಹೋದಂಗೆಲ್ಲ ಏನದು ಅನ್ನೋದು ಗೊತ್ತಾಗುತ್ತೆ. ಆ ವರ್ಬ್ ಚಾಪ್ಟರ್ ಹೇಳಿದಾಗ ಇನ್ನಿಷ್ಟು ಪರಿಚಯ ನಿಮ್ಗೆ ಆಗ್ತದ. ಈಗ ನೋಡ್ರಿ, ಸಿ, ಥಿಂಕ್, ಓನ್, ರಿಕಾಲ್, ರಿಯಲೈಸ್, ನೋ, ಡಿಸೈರ್, ಸ್ಮೆಲ್, ಕಂಟೇನ್, ಓ, ಮೈಂಡ್, ಪ್ರೊಸೆಸ್, ಹೇಟ್, ರೆಫ್ಯೂಸ್, ರಿಕ್ವೈರ್, ಕನ್ಸಿಸ್ಟ್, ಬಿಲಾಂಗ್, ಮೀನ್, ಟೇಸ್ಟ್, ಅಡ್ಮೈರ್, ನೋಟಿಸ್, ರೆಫ್ಯೂಸ್, ರಿಪೀಟ್ ಆಗಿದೆ ಇದು, ಬಿಲೀವ್, ಕೀಪ್, ಟೇಸ್ಟ್, ಹಿಯರ್, ವಾಂಟ್, ಫರ್ಗಿವ್, ಲೈಕ್, ಅಂಡರ್ಸ್ಟ್ಯಾಂಡ್, ವಿಶ್, ಸಪೋಸ್, ಕೇರ್, ಲೈವ್ ಅಥವಾ ಲಿವ್, ಫೀಲ್, ಸೀಮ್, ರಿಕಲೆಕ್ಟ್, ನೋ. ದಿಸ್ ಆಲ್ಸೋ ರಿಪೀಟೆಡ್. ಓಕೆ, ಡಿಸ್ಲೈಕ್, ರಿಮೆಂಬರ್, ಫರ್ಗೆಟ್, ಲೈಕ್ ದಿಸ್. ಈ ವರ್ಬ್ಸ್ ಏನಂತೀವಿ ನಾವು? ಸ್ಟ್ಯಾಟ್ಯೂ ವರ್ಬ್ಸ್ ಅಂತೀವಿ. ದೀಸ್ ವರ್ಬ್ಸ್ ಆರ್ ಕಾಲ್ಡ್ ಸ್ಟ್ಯಾಟ್ಯೂ ವರ್ಬ್. They do not show physical movement. They show emotional state, emotions. They show mental state, our mental state. ಅದಕ್ಕೆ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಐ ಆಮ್ ಥಿಂಕಿಂಗ್ ಅಂತ ಅನ್ನೋದಲ್ಲ, ಐ ಥಿಂಕ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್, ಐ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್, ನಾಟ್ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ದ ಟಾಪಿಕ್. ಓಕೆ, ಅಂದ್ರೆ ಹೇಗೆ, ಯಾಕೆ ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹೇಳ್ತಾ ಇದೀನಿ ಅಂತಂದ್ರೆ, ಆ ಚಾಪ್ಟರ್ ದಲ್ಲಿ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ನಾವು ಕನ್ನಡದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಸೆಂಟೆನ್ಸ್ ಅನ್ನ ಯೂಸ್ ಮಾಡಿರ್ತೀವಿ, ಆದ್ರೆ ಇಂಗ್ಲಿಷ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಅವನು ದೇ ಡು ನಾಟ್ ಟೇಕ್ ಐ ಎನ್ ಜಿ. ಕನ್ನಡದಲ್ಲಿ ಫಾರ್ ಎಕ್ಸಾಂಪಲ್, ನನ್ನ ತಂದೆ ತಾಯಿಗಳನ್ನು ಪ್ರೀತಿಸುತ್ತಿದ್ದೇನೆ ಅಲ್ಲಿ ಅಂತ ಹೇಳ್ತಿರ್ಬೋದು, ತಿದ್ದೇನೆ ಅಂತ ಹೇಳ್ತಿರ್ಬೋದು. ತಿದ್ದೇನೆ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದ ಫಾರ್ಮ್, ಅದು ಅಷ್ಟೇ ಅದು. ಆದ್ರೆ ಇಲ್ಲಿ ಅಕಾರ್ಡಿಂಗ್ ಟು ಫಾರ್ಮುಲಾ ಏನ್ ಬರ್ಬೇಕು? ಐ ಆಮ್ ಲವಿಂಗ್ ಮೈ ಪೇರೆಂಟ್ಸ್ ಅಂತೆಲ್ಲ ಬರ್ಬೇಕಲ್ಲ. ಆಗುದಿಲ್ಲ, ಅದು ಏನಾಗುತ್ತೆ ಹೇಳ್ರಿ, ಐ ಲವ್ ಮೈ ಪೇರೆಂಟ್ಸ್. ಅಂಡರ್ಸ್ಟ್ಯಾಂಡಿಂಗ್ ದ ಟಾಪಿಕ್, ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀರಿ, ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳ್ತೀರಿ ಕನ್ನಡದಲ್ಲಿ. ಇಲ್ಲಿ ಮಾತಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಹೇಳ್ತೀರಿ, ಐ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್, ಲೈಕ್ ದಿಸ್. I have given some examples in the next slide. We will see there. Examples note. These grapes are tasting sour. Sorry, tasting. ಈ ಟೇಸ್ಟಿಂಗ್ ಅಂದ್ರೆ ರುಚಿ ಕೊಡು, ಟೇಸ್ಟಿಂಗ್. These grapes are tasting sour. ನೋಡ್ರಿ, ಐ ಎನ್ ಜಿ ಪ್ರತ್ಯಯ ಹತ್ತಿದ್ ನೋಡ್ರಿ. This verb does not take ing form. These grapes are tasting sour. This sentence is wrong. These grapes taste sour. Simple present tense. ನ್ಯೂರಲ್ ಇದೆಯಲ್ಲ, ಅದಕ್ಕೆ ಟೇಸ್ಟ್ ಎಸ್ ಪ್ರತ್ಯಯ ಬರುವುದಿಲ್ಲ ಇದಕ್ಕೆ ವರ್ಬಿಗೆ. ದೀಸ್ ಗ್ರೇಪ್ಸ್ ಟೇಸ್ಟ್ ಸೋರ್ ಅನ್ಬೇಕು. ಈಗ ಹುಳಿ ಐತ್ರಿ, ಹುಳಿ ಇದೆ, ಗ್ರೇಪ್ ಹುಳಿ ಇದೆ ಅಂತೀವಲ್ಲ, ಫೀಲ್ ಆಗ್ತಿದೆ, ನೀವು ಫೀಲ್ ಮಾಡ್ತಾ ಇರ್ತೀರ ಅದನ್ನ. ಅದಕ್ಕೆ ಇಟ್ ಡಸ್ ನಾಟ್ ಶೋ ಫಿಸಿಕಲ್ ಮೂಮೆಂಟ್, ಯು ಫೀಲ್ ಇಟ್. ದಟ್ ಈಸ್ ವೈ ಟೇಸ್ಟ್ ಅಂತ ಹೇಳ್ಬೇಕು, ಟೇಸ್ಟಿಂಗ್ ಅಂತ ಯೂಸ್ ಮಾಡಬಾರ್ದು. ಹಾಗೇನೆ ಐ ಆಮ್ ಥಿಂಕಿಂಗ್ ಯು ಆರ್ ರಾಂಗ್, ಐ ಥಿಂಕ್ ಯು ಆರ್ ರಾಂಗ್. ಥಿಂಕ್ ಮಾಡುವ ಕ್ರಿಯೆ ಮೈಂಡ್ ನಲ್ಲಿ ನಡೀತಿರ್ತದ ಅದು. ಓಕೆ, ಯು ಕೆನ್ ನಾಟ್ ಸಿ ಇಟ್. ಐ ಆಮ್ ಥಿಂಕಿಂಗ್, ಕ್ಯಾನ್ ಯು ಸಿ ಇಟ್? ನೋ, ಯು ಆರ್ ನಾಟ್, ಯು ಕೆನಾಟ್ ಸಿ ದಟ್ ಐ ಆಮ್ ಥಿಂಕಿಂಗ್. ಓಕೆ, ನಾ ಥಿಂಕ್ ಮಾಡೋದು ನಿಮ್ಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಮೈಂಡ್ ನಲ್ಲಿ ನಡೀತಿರ್ತದೆ. ಇಟ್ ಈಸ್ ರಿಲೇಟೆಡ್ ಟು ಮೈಂಡ್. ದಟ್ ಈಸ್ ವೈ ವಿ ಡು ನಾಟ್ ಯೂಸ್ ಐ ಎನ್ ಜಿ ಫಾರ್ಮ್ ಟು ಸಮ್ ವರ್ಬ್ಸ್. ಐ ಆಮ್ ಥಿಂಕಿಂಗ್ ಯು ಆರ್ ರಾಂಗ್, ಇಟ್ ಈಸ್ ರಾಂಗ್ ಸೆಂಟೆನ್ಸ್. ಐ ಥಿಂಕ್ ಯು ಆರ್ ರಾಂಗ್. He is having a mobile. No, he has a mobile. I have a mobile. He has a mobile. She has a mobile. Like this. She is having a mobile ಅಲ್ಲ, she has a mobile. ಬಹಳಷ್ಟು ಜನ ಹೇಳ್ತಿರ್ತಾರೆ ನೋಡ್ರಿ. Okay, I am having meal. Okay, because it is physical activity is going on. ಅಲ್ಲಿ ಹೇಳ್ಬೋದು, I am having meal.
ಲೈಕ್ ದಿಸ್. ಇಲ್ಲಿ ಹೇಳಕ್ ಹೋಗ್ ನನ್ನ ಹತ್ರ ಮೊಬೈಲ್ ಇದೆ ಅನ್ನೋದಷ್ಟೇ. ನನ್ನ ಹತ್ರ ಮೊಬೈಲ್ ಅನ್ನು ನಾನು ಮೊಬೈಲ್ ಅನ್ನು ಹೊಂದಿದ್ದೇನೆ ಅಂತ ಹಿಂಗೆ ಹೇಳುವುದಲ್ಲ. ಲೈಕ್ ದಿಸ್. ನೆಕ್ಸ್ಟ್ some more examples. I am wishing you good luck. No, I wish you good luck. ನೀವು ಬಹಳ ಸಲ ಯೂಸ್ ಮಾಡ್ತಿರ್ತೀರಿ ನೋಡ್ರಿ. ನಿಮಗ ಪರಿಚಯ ಇದ್ದಂತ ಸೆಂಟೆನ್ಸ್ ಅನ್ನ ನೀವು ಹೇಳ್ತಿರ್ತೀರಿ, ಆದ್ರೆ ಗ್ರಾಮ್ಯಾಟಿಕಲ್ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕಿಲ್ಲ ಅಷ್ಟೇ. ನಿಮ್ಗೆಲ್ಲ ಹೇಳ್ತಿರ್ತೀರಿ, ಕರೆಕ್ಟ್ ಆಗಿ ಮಾತಾಡ್ತಿರ್ತೀರಿ. ಐ ವಿಶ್ ಯು ಗುಡ್ ಲಕ್, ಐ ಲವ್ ಯು, ಐ ಹೇಟ್ ಯು, ಇವನ್ನೆಲ್ಲ ಹೇಳ್ತಿರ್ತೀರಿ. ಬಟ್ ಗ್ರಾಮ್ಯಾಟಿಕಲ್ ಪಾಯಿಂಟ್ ಅನ್ನ ತಿಳ್ಕೊಬೇಕು ನೀವು ಅಷ್ಟೇ. They do not take ing form because they are related to emotional state. They are related to emotion, our mental state. Okay. See, I am wanting something to eat. No, I am wanting ಅನ್ನೋದಲ್ಲ. I want something to eat. I want this pen. I want that chair. I am wanting that chair. No, I want that chair. ನೀವು ಕನ್ನಡದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್ ಅನ್ನ ಹೇಳ್ತಿರ್ಬೋದು, ಆದ್ರೆ ಇಂಗ್ಲಿಷ್ ನಲ್ಲಿ ಹೇಳುವಾಗ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಆಗಬಾರ್ದು. ಓಕೆ, ಲೈಕ್ ದಿಸ್. ಐ ಆಮ್ ರಿಮೆಂಬರಿಂಗ್ ಮೈ ಕಾಲೇಜ್ ಡೇಸ್. ನೋ, ಐ ರಿಮೆಂಬರ್ ಮೈ ಕಾಲೇಜ್ ಡೇಸ್. ಐ ರಿಮೆಂಬರ್ ಯು. ಐ ಆಮ್ ರಿಮೆಂಬರಿಂಗ್ ಯು ಅಲ್ಲ. ರಿಮೆಂಬರ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಮೈಂಡ್. ರಿಮೆಂಬರೆನ್ಸ್ ಅದು ಮೈಂಡ್ ನಲ್ಲಿ ನಡೀತಾ ಇರ್ತದ. ಯು ಕೆನ್ ನಾಟ್ ಸಿ ದಟ್ ಐ ಆಮ್ ರಿಮೆಂಬರಿಂಗ್. ನಾನು ರಿಮೆಂಬರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಕಾಣಿಸ್ತಾ ಇದೆ. ಅದು ಇಲ್ಲಿ ಬರಿತಾ ಇರೋದು ಐ ಆಮ್ ರೈಟಿಂಗ್. ಯು ಸಿ ಇಟ್. ಸಾರಿ, ಯು ಸಿ ಇಟ್. ಐ ಆಮ್ ರನ್ನಿಂಗ್. ಯು ಸಿ ಇಟ್. ದಟ್ ಈಸ್ ವರ್ಬ್, ನಾಟ್ ಸ್ಟ್ಯಾಟಿವ್ ವರ್ಬ್. ಮೆಂಟಲ್ ಸ್ಟೇಟಿಗೆ ಸಂಬಂಧಪಟ್ಟಿಲ್ಲ ವರ್ಬ್ಸ್. ರೈಟಿಂಗ್, ರೀಡಿಂಗ್, ಈಟಿಂಗ್, ಗೋಯಿಂಗ್. ಬಟ್ ಇಲ್ಲಿ ನೋಡ್ರಿ, ರಿಮೆಂಬರ್ ಮಾಡ್ಕೊಳ್ಳೋದು, ದ್ವೇಷ ಮಾಡೋದು, ಪ್ರೀತಿ ಮಾಡೋದು, ಇವು ಮೆಂಟಲ್ ಸ್ಟೇಟಿಗೆ ಸಂಬಂಧಪಟ್ಟಿರ್ತಾವ. ಅದಕ್ಕಾಗಿ ವಿ ಡು ನಾಟ್ ಯೂಸ್ these verbs normally, not always, in continuous form. I am remembering you. No, I remember my college days. We hear several rumors about him. Correct. We are hearing ಅಲ್ಲ, we are hearing ಅಂತ ಹೇಳ್ಬಾರ್ದು. ಡೈರೆಕ್ಟ್ ಆನ್ಸರ್ ಬರ್ದೇನೆ ನಾವು ಎರಡು. We are hearing ಅನ್ಬಾರ್ದು. We hear. ಕೇಳಿಸ್ಕೊಳ್ತಾ ಇರೋದು ಇಟ್ ಏನು ಟೇಕ್ಸ್ ಪ್ಲೇಸ್ ಇನ್ ಮೈಂಡ್. I see. Mind or ear, like this. I see a temple on that temple. I am seeing ಅನ್ಬಾರ್ದು. I see a temple on that hill. ಹೇಳ್ತಾರ ಸೀಯಿಂಗ್, ಬಟ್ ದಟ್ ಈಸ್ ಡಿಫ್ರೆಂಟ್ context. Like this. I see a temple on that hill. Like this. ಈ some verbs or normally do not take ing form. ಓಕೆ, ಈ ವರ್ಬ್ಸ್ ಹೇಳುವಾಗ ಇನ್ನೊಮ್ಮೆ ಬರ್ತದೆ ಇದು ಚಾಪ್ಟರ್, ಅವಾಗ ಇನ್ನಿಷ್ಟು ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ಹೇಳಿದೆ, ನಾವು ಕನ್ನಡದಲ್ಲಿ ಮಾತನಾಡುವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತಿರ್ತೀವಿ, ಆದ್ರೆ ಇಂಗ್ಲಿಷ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅವನ್ನ ಯೂಸ್ ಮಾಡಬೇಕು. ಯಾಕಂದ್ರ ದೇ ಬಿಲಾಂಗ್ ಟು ಮೆಂಟಲ್ ಸ್ಟೇಟ್. ದೇ ಎಕ್ಸ್ಪ್ರೆಸ್ ಅವರ್ ಮೆಂಟಲ್ ಸ್ಟೇಟ್, ಇಮೋಷನ್. ದಟ್ ಈಸ್ ವೈ ದೇ ಡು ನಾಟ್ ಎಕ್ಸ್ಪ್ರೆಸ್ ಫಿಸಿಕಲ್ ಆಕ್ಟಿವಿಟಿ, ಫಿಸಿಕಲ್ ಮೂವ್ಮೆಂಟ್. ಓಕೆ, ವರ್ಬ್ಸ್. ಅದಕ್ಕಾಗಿ ಇವಕ್ಕ ಏನಂತೀವಿ, ಸ್ಟ್ಯಾಟಿವ್ ವರ್ಬ್ಸ್ ಅಂತಾರ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಹಳ ಸಲ ನೀವು ಯೂಸ್ ಮಾಡಬಾರ್ದು, ಐ ಎನ್ ಜಿ ಫಾರ್ಮ್ ಅನ್ನ ಹಚ್ಚಬಾರ್ದು ಅಂತ. ಓಕೆ, ಈ ವರ್ಬ್ಸ್ ಗೆ ಐ ವಾಂಟ್ ದಟ್ ಪೆನ್. ಐ ಆಮ್ ವಾಂಟಿಂಗ್. ನೋ. ಐ ಲವ್ ಯು. ಐ ಆಮ್ ಲವಿಂಗ್ ಯು. ನೋ. ಐ ಹೇಟ್ ಯು. ಐ ಆಮ್ ಹೇಟಿಂಗ್ ಯು. ನೋ. ಐ ಹೇಟ್ ಯು. ಕರೆಕ್ಟ್. ಐ ಆಮ್ ಹೇಟಿಂಗ್ ಯು. ರಾಂಗ್. Okay, I am realizing. No, I realize. I owe to you. No. Yes, I am owing to you. Wrong. I owe to you. Or I owe you is also correct. I owe you. Right. I am owing you. Sorry. Owing you. Correct. Like this. I am thinking. No, I think. Right. Like this. ಈ ಕೆಲವೊಂದಿಷ್ಟು ವರ್ಬಿಗೆ ಯೂಸ್ ಆಗಲ್ಲ. ಇದರೊಂದಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.